ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಟೊಮೊಟೊ ಬೆಳೆದಿರತಕ್ಕಂಥ ರೈತರ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಟೊಮೊಟೊ ಯಾವ ರೀತಿ ಬೆಳೆದಿದ್ದಾರೆ ಅವರಂತ. ಇನ್ನು ಇದು ಕಾಯಿ ಬಿಡುವ ಸ್ಟೇಜಲ್ಲಿದೆ. ಇವರು ಟೋಟಲ್ ಆಗಿ 3 ಎಕರೆ ಟೊಮೊಟೊನ ಬೆಳೆದಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ, ಯಾವ ರೀತಿ ಬೆಳೆದ್ರು ಏನು ಪ್ರತಿಯೊಂದನ್ನು ಕೇಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಕ್ರೆ ಪರವಾಗಿಲ್ಲ, ಲೈಕ್ ಮಾತ್ರ ಕೊಡಿ. ಯಾಕಂದರೆ ಈ ವಿಡಿಯೋ ಇನ್ನೂ 4-6 ಜನಕ್ಕೆ ಹೋಗುತ್ತೆ, 4-6 ಜನನು ನೋಡ್ತಾರೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ವೀಕ್ಷಕರೇ, ನಮ್ಮೊಟ್ಟಿಗೆ ಹೊಲದ ಮಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಪ್ರತಿಯೊಂದು ಮಾಹಿತಿನ ಅವ್ರನ್ನ ಕೇಳ್ತಾ ಹೋಗೋಣ. ನಮಸ್ಕಾರ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ಭೀಮ್ ಸಿಂಗ್ ಅಂತ. ನಮ್ಮದು ತಾವರಗೆರೆ, ಜಿಲ್ಲಾ ಕೊಪ್ಪಳ, ಕುಷ್ಟಗಿ ತಾಲೂಕು. ಹಾಗೆ ನಾವು ಪ್ರತಿ ವರ್ಷನೂ ಮಾಡ್ಕೊಂತಾನೆ ಬರ್ತಾ ಇದ್ದೀವಿ. ನಾವು ವರ್ಷ ಕಂಟಿನ್ಯೂ ಮಾಡ್ತೀವಿ. ಅಂದ್ರೆ ಇವಾಗ ಎಷ್ಟು ವರ್ಷ ಆಯ್ತಣ್ಣ ಟೊಮೊಟೊ ಬೆಳೆ ಮಾಡಕ್? ನಾನು ಈಗ ಒಂದು 5-6 ವರ್ಷ ಆಯ್ತು ಕಂಟಿನ್ಯೂ ಮಾಡಕತ್ತಿ. ಅಂದ್ರೆ ವರ್ಷ ಟೊಮೊಟೊ ಈ ದಿನಕ್ಕೆ ಚಳಿಗಾಲ ದಿನಕ್ಕೆ ಕಂಟಿನ್ಯೂ ಮಾಡ್ತೀವಿ. ಒಳ್ಳೆ ಲಾಭ ಐತೆ. ಹಾಗೆ ಒಂದ್ಸತಿ ಲಾಭ ಆಗ್ಬೋದು, ಒಂದ್ಸತಿ ಲುಕ್ಷಣ ಆಗ್ಬೋದು. ಎರಡನ್ನ ಮನುಷ್ಯ ಸ್ವೀಕಾರ ಮಾಡೋಕ್ಕಾಗತ್ತೆ. ನಾವು ಭೂಮಿನ ಹದ ಮಾಡ್ಕೋಬೇಕಾದ್ರೆ ಫಸ್ಟು ಒಂದು ಸ್ವಲ್ಪ ಕುರಿ ಗೊಬ್ಬರನ ಭಾಳ ಯೂಸ್ ಮಾಡ್ತೀವಿ. ಕುರಿ ಗೊಬ್ಬರ ಮೆತ್ತಗಾಗಬೇಕಾದ್ರೆ ಎಡ್ರ ಮಡಿಕೆ ಹೊಡಿಸ್ತೀವಿ. ಎಡ್ರ ಮಡಿಕೆ ಹೊಡಿಸಿ ಮತ್ತೆ ರೂಟ್ರ್ ಹೊಡಿಸಿ ಮತ್ತೆ ಆಮೇಲೆ ಬೆಡ್ ಹಾಕ್ತೀವಿ. ಆ ಥರ ಎಡ್ರ ಮಡಿಕೆ ಹೊಡಿಸಿದ್ರೆ ಮಾತ್ರ ಒಂದು ಸ್ವಲ್ಪ ಬೆಡ್ ಹಾಕಕ್ಕೆ ಸ್ವಲ್ಪ ಸರಳ ಆಗತ್ತೆ, ಮೆತ್ತಗಾಗಿರ್ತಲ್ಲ. ಹಂಗಾಗಿ ಬೆಡ್ಡನ್ನು ಬೀಳ್ತಾವ. ಹಂಗಾಗಿ ಟೋಟಲ್ ಆಗಿ ನಾವು ಇದಕ್ಕೆ 30,000 ತಂದೀವಿ. ಟೋಟಲ್ ಇದು ಒಂದು 3 ಎಕರೆಗೆ. ಈ ಟೋಟಲ್ 3 ಎಕರೆ ಮಾಡಿದ್ದೀನಿ. 3 ಎಕರೆಗೆ ಎಷ್ಟು? 30,000 ಹೋಗಿದೆ. ಎಕರೆಗೆ 10,000. ಅಗಿಗೆ ಇದು ಸಾವು ಬೀಜ, ಇದು 960 ರೂಪಾಯಿ ಒಂದು ಪ್ಯಾಕೆಟ್. ಇದಕ್ಕೆ 9 ಪ್ಯಾಕೆಟ್ ಹೋಗಿದೆ. ಅಂದ್ರೆ ನೀವು ಇವಾಗ ಅಗಿ ತಗೊಂಬಂದಿರ್ತೀರಿ? ಬೀಜ ಕೊಟ್ಟು ನರ್ಸರಿ ಒಳಗೆ ಬೀಜ ಕೊಡ್ತೀವಿ, ನಾವೇ ಡೈರೆಕ್ಟ್ ಬೀಜ ತಗೊಂಡು ಕೊಡ್ತೀವಿ. ಆಮೇಲೆ ಇದು ಸಸಿ ಬೆಳೆಸಿ ಕೊಡ್ತಾರ ಅವ್ರು 40 ಪೈಸೆದಂಗ. ನರ್ಸರಿ 40 ಪೈಸೆದಂಗ ಬೆಳೆಸಿ ಕೊಡ್ತಾರ ಅವ್ರು. ನಾವು ತಗೊಂಡ್ಬರ್ತೀವಿ, ನಾವೇ ಬೀಜ ಕೊಡಿಸ್ತೀವಿ ಡೈರೆಕ್ಟ್. ಅಂದ್ರೆ ಬೆಳೆಸಿ ಕೊಡೋಕೆ 40 ಪೈಸೆ ಒಂದು ಸಸಿಗೆ ಚೆನ್ನಾಗಿ ಬೆಳೆಸಿ ಕೊಡ್ತಾರ. ಬಟ್ ಅವ್ರ ಕೈಲಿಂದ ತಗೊಂಬಂದಿವಿ ಅಂದ್ರೆ ಯಾವ ತರ ವೆರೈಟಿ ಇರ್ತಾವ ಗೊತ್ತಾಗಲ್ಲ. ಹಂಗಾಗಿ ನಾವು ಯಾವ ವೆರೈಟಿ ಕೊಟ್ಟಿರ್ತೀವಿ ಆ ಬೀಜನ್ನ ಅವ್ರು ಬೆಳೆಸ್ತಕ್ಕ ಕೊಡ್ತಾರ ಅವ್ರು. ಇದೆ, ಭಾಳ ಇದೆ. ಇದು ಸಾವು ಅಂತ ಇದೆ. ಈಗ ಫಸ್ಟ್ಗೆ ಬಂದಿವಲ್ಲ ಅಲ್ಲೇ ಬಾವು ಅಂತ ಇದೆ. ಹಾಗೆ ಭಾಳ ಅದಾವ. ಎಮ್ಸೋನ್ ಅಂತ ಇದೆ. ನಮ್ಗೆ ಈ ಹಣ್ಣು ಇದೆಯಲ್ಲ, ಇದೇ ಚೆನ್ನಾಗಿ ನಮ್ಮ ಈ ಕಡೆ ನಮ್ಮ ಲೋಕಲ್ ಮಾರ್ಕೆಟಿಗೆ ಇದ ಚಲೋ ಅನ್ಸುತ್ತೆ. ಅಂದ್ರೆ ಇದು ಜವಾರಿ ಹಣ್ಣ? ಜವಾರಿ. ಅಂದ್ರೆ ಹುಳಿ ಇರುತ್ತಾ? ಹುಳಿ ಇರುತ್ತ. ಅಂದ್ರೆ ಹುಳಿ ಇದ್ರನ ಮಾರ್ಕೆಟಿಂಗ್ ಚೆನ್ನಾಗಿರುತ್ತ. ಆಮೇಲೆ ಗಟ್ಟಿ ಬರುತ್ತಾ, ಸಾಂಬಾರಿಗೆ ಆಗಿರ್ಬೋದು. ಆಮೇಲೆ ಒಂದು 4-5 ದಿನ ಇಟ್ಟರು ಗಟ್ಟಿ ಬರೋ ಒಂದು ಮೂಮೆಂಟ್ ಇರ್ತಲ್ಲ ಇದು. ಹಂಗಾಗಿ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಸಾವು ಟೊಮೊಟೊ. ಈ ಸದ್ಯ 500-600, 650 ರೂಪಾಯಿ, 500 ಒಂದು ಟ್ರೈ. ಅಂದ್ರೆ ನಿಮ್ಗೆ ಅದು ಗಿಂತ ಈ ಸಣ್ಣ ಈ ಲೆವೆಲ್ ಮಾರಿದ್ರೆ ಎಷ್ಟು ತೃಪ್ತಿ ಅನಿಸುತ್ತೆ. ಅದೇ ಅದು ಒಂಥರ ಜಾಕ್ಪಾಟ್ ಆಟ ಇದ್ದಂಗೆ. ಅದು ಒಂದು ಆದ್ರೆ ಒಮ್ಮೆಗೆ ಶ್ರೀಮಂತ ಆಗ್ಬೋದು, ಇಲ್ಲಾಂದ್ರೆ ಒಮ್ಮೆಗೆ ಬಡವನ ಆಗ್ಬೋದು. ಎರಡಕ್ಕೂ ಸಮಾನವಾಗಿ ನಾವು ತಗೋಬೇಕಂತಂದು ಹೇಳ್ತೀವಿ ಎಲ್ಲ ರೈತರಿಗೆ. ಲಾಸ್ ಆಗತ್ತೆ. ಈಗ ಒಂದು 2.5-3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿವಿ. ಈ ಮತ್ತೆ 100-150 ರೂಪಾಯಿ ಬಾಕ್ಸ್ ಟ್ರೈ ಹೋತಪ್ಪ ಅಂದ್ರೆ ಲಾಸ್ನಾಗ ಆಗ್ಬಿಡ್ತೀವಿ. ಇರಂಗಿಲ್ಲ. ಮತ್ತೆ ನಾವಂತರೂ ಬೆಳೆದಂತರೂ ಕಂಟಿನ್ಯೂ ಬೆಳಿತಾ ಇದ್ದೀವಿ. ಅದು ರೇಟ್ ಬರೋದು ಬಿಡೋದು ಅದು ನಮ್ಮ ಅದೃಷ್ಟ ಮೇಲೆ ಹೋಗುತ್ತಾ. ಹಂಗೆ ಅಂದ್ರೆ ನಿಮ್ಗೆ ಈಗ 5 ವರ್ಷ ಆತಂದ್ರೆ ನೀವು ಎಂದಾದ್ರೆ ಲಾಸ್ ಆಗಿ ಮೂಮೆಂಟ್ ಐತಲ್ಲ? ಒಂದು ವರ್ಷ ಒಂದು 13-14 ಲಕ್ಷ ರೂಪಾಯಿದಾಗಿತ್ತು ಒಂದು ವರ್ಷ.
ಹೋದ ವರ್ಷ ಒಂದು ಅಷ್ಟೇ 150 200 250 300 ರೂಪಾಯಿ ಮಾರ್ತೀವಿ. ಅಲ್ಲಿಗೆ ಸ್ವಲ್ಪ ಲಾಭ ಆಗಲ್ಲ, ನಾವು ಖರ್ಚು ಮಾಡಿದಕ್ಕೂ ಅಲ್ಲಿಗೆ ಕರೆಕ್ಟ್ ಆಗತ್ತೆ. ಅಂದ್ರೆ ನಿಮಗೆ ಪೂರ ಅಂತ ಪರಿ ನಾವು ಈಗ ಒಂದು 3 ವರ್ಷದಿಂದ ನನಗೊಂದು 1400 1500 1600 ತನ ಸಿಕ್ಕಿತ್ತು ಒಂದು ಆ ವರ್ಷ 2021ರಾಗ ಒಂದು 13-14 ಲಕ್ಷ ರೂಪಾಯಿ ಆಗಿತ್ತು ಆ ಟೈಮ್. ಅಂದ್ರೆ ಇವಾಗ ಮತ್ತೆ ಒಂದು ವರ್ಷ 2 ವರ್ಷ ಮತ್ತೆ ಅಲ್ಲಿಗೆ ಆಗಿದೆ. ಅಂದ್ರೆ ಪೂರ ಅಂತ ಪರಿ ನಿಮ್ಮ ಲಾಸ್ ಏನಾಗಿಲ್ಲ, ಹಂಗೆ ಈಗೇನು ಈ ಮಾರ್ಕೆಟಿಂಗ್ ಈಗ ಇದ ಮೂಮೆಂಟ್ ಹೋಗತ್ತಪ್ಪ ಅಂದ್ರೆ ಎಷ್ಟೋ ಹೊರಗೆ ಹಾಕ್ತಿವಿ. ಅಂದ್ರೆ ಇದೇ ತರ ರೇಟ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಈಗ ಹೇಳಕ್ ಆಗಲ್ಲ, ಇದು ಇನ್ನೂ ಡೌನ್ ಆಗ್ಬೋದು ಇಲ್ಲ ಹೆಚ್ಚಾಗ್ಬೋದು ಹಿಂಗೆ. ಇದು ಈ ರೀತಿ ಎಲ್ಲ ಮಾಡಿದ್ರಲ್ಲ, ಈ ರೀತಿ ಕಟ್ಟೋದ್ರಿಂದ ಏನು ಉಪಯೋಗ? ಇದು ಕಟ್ಟೋದ್ರಲಿಂತ್ರ ಏನಾಗತ್ತಂದ್ರೆ ಈ ಲೇಬರ್ ಏನ್ ಮಾಡ್ತಾರಪ್ಪ ಅಂದ್ರ ಇದು ನೆಲಕ್ ಬಿತ್ತಪ್ಪ ಅಂದ್ರ ಈಗ ಅರಿತಿರ್ತೀವಿ, ಕಿತ್ತಾ ಇರ್ತೀವಲ್ಲ, ಆ ಮೂಮೆಂಟ್ ನಲ್ಲಿ ಏನ್ ಮಾಡ್ತಾರ ಕಾಲಿಟ್ಟು ಈ ಟ್ರೈ ಇಟ್ಟು ಎಲ್ಲಾ ತುಳಿದಾಡಿ ಒಂದು ತಿಂಗಳು ಬರಂಗಿಲ್ಲ ಬೆಳೆ. ಆ ತರ ಡೈಲಿ ಏರಿಬೇಕಲ್ಲ, ಡೈಲಿ ಏರಿಯೋದ್ನಾಗ ಏನಾಗ್ಬಿಡುತ್ತ ಬಾಳ ಇದಾಗಿಬಿಡುತ್ತ, ಲಾಸ್ ಆಗತ್ತೆ. ಇದು ಕಟ್ಟಿದ್ವಪ್ಪ ಅಂದ್ರ ಒಂದು 3-4 ತಿಂಗಳ ಬರೋ ಸಾಧ್ಯತೆ ಇರುತ್ತೆ. 2.5-3 ತಿಂಗಳ ತನಕ ಬರೋ ಸಾಧ್ಯತೆ ಇರುತ್ತೆ. ನಾವ್ ಇನ್ನೂ ಚಿಗುರಿ ಪಗರಿ ಬಿಟ್ರೆ 4 ತಿಂಗಳ ಬರೋ ಸಾಧ್ಯತೆ ಇರುತ್ತೆ. ಇದು ಈಗ 2 ತಿಂಗಳ ಮ್ಯಾಗ 10 ದಿನ ಆಗಿದೆ. ಈಗ 10 ದಿನ ಆಗಿದೆ. ಎಷ್ಟು ದಿನಕ್ಕೆ ಮಾರಂಗ ಆತವಣ ಕಾಯಿದ್ರ? ಇದು 70 ದಿನಕ್ಕೆ ಸ್ಟಾರ್ಟ್ ಆಗತ್ತೆ. 70ರಿಂದ 80 ದಿನಕ್ಕೆ ಕಟಿಂಗ್ ಚಾಲು ಆಗತ್ತೆ ಮಾರಾಟ. 80 ದಿನ ನೀವು ಆರಾಮ್ ಮಾರ್ಕೋಬಹುದು. ಕಟಿಂಗ್ ಚಾಲು ಮಾರೀವಿ. ಕೂಲಿಗಳು ಇಲ್ಲೇ ಲೋಕಲ್ ಬರ್ತಾರ, ಡೈಲಿ ಬರ್ತಾರ, ಅವ್ರು ಕೊಡ್ತಾರ ಮಾರ್ಕೆಟಿಗೆ. ಇದು ಇಲ್ಲಿಂತ್ರ ಇದು 5 ಫೀಟ್ ಐತೆ. ಅದು ಏನಾಗತ್ತಂದ್ರ ಕೊಳೆ ರೋಗಕ್ಕ ಒಂದೊಂದ್ ಸತಿ ನೀರ್ ಹೆಚ್ಚಿಗೆ ಬಿಟ್ರಪ್ಪ ಅಂದ್ರ ಕೊಳೆ ರೋಗ ಸಾಧ್ಯತೆ ಇರುತ್ತೆ. ನಾವು ಫಸ್ಟಿಗೆ ಅಗಿ ಹತ್ತತನ ಸ್ವಲ್ಪ ನೀರ್ ಕಂಟ್ರೋಲಾಗಿ ಇಡಬೇಕು ಅಷ್ಟೇ. ಅತಿನೂ ನೀರ್ ಬಿಡಬಾರ್ದು, ಅತಿನೂ ಬಿಡ್ಲಾರ್ದಂಗನು ಇರಬಾರ್ದು. ಒಂದು ಇಲ್ಲೇ ಇದೆ, ಈಗ 5 ದಿನ ಆಗಿದೆ ಹಚ್ಚಿ ಇಲ್ಲೇ ಬಗಲಲ್ಲಿ. ಅದನ್ನು ನೋಡ್ರಿ ಅತ್ಯವ. ಇದು ಈಗ ಕಟಿಂಗ್ ಚಾಲುವಾಗ ಅದನ್ನ ಹಚ್ಚಿವಿ. ಈಗ ಈ ಕಟಿಂಗ್ ಮುಗಿದು ಎಲ್ಲ ಇದು ಕ್ಲೋಸ್ ಆಗಕ್ ಬರ್ತ್ ನೋಡು, ಅವಾಗ ಅದು ಸ್ಟಾರ್ಟ್ ಆಗತ್ತೆ. ಹರಿ ನೀರ್ ಕೊಡಲ್ಲ. ಈಗ ಹರಿ ನೀರ್ ಅಂದ್ರ ಒಂದೇಳೆ ಬೊಂಬ್ ಹಾಕ್ಲಿಲ್ಲ ಅಂದ್ರ ಏನ್ ಹಾಕ್ಲಿಲ್ಲ ಅಂದ್ರ ಕೊಳತು ಹೋಗ್ಬಿಡುತ್ತ. ಈ ಬೊಂಬ್ ಹಾಕಿದ್ರ ಸೇಫ್ಟಿ ಇರ್ತದ. ಹರಿ ನೀರಿಗೆ ಅಂದ್ರ ಈ ಟೈಪ್ ಮಾಡಿದ್ರ ಹರಿ ನೀರನ್ನು ಕೊಡ್ಬೋದು. ಬಟ್ ಈ ಮಳೆಗಾಲ ದಿನ ಅಲ್ಲ, ಹಂಗಾಗಿ ಸ್ವಲ್ಪ ನಾವು ಡ್ರಿಪ್ಪಿಗೆ ಮಾಡೀವಿ. ಒಳ್ಳೇದು, ಬೇರೆ ಹತ್ರನೂ ಬೀಳುತ್ತ. ಆಮೇಲೆ ಭೂಮಿನೂ ಬಾಳ ಕೆಡಂಗಿಲ್ಲ. ಹರಿ ನೀರಿಗೆ ಆದ್ರ ಭೂಮಿನೂ ಕೆಡುತ್ತ. ನಾವು 8 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಸ್ಪ್ರೇ. ಇದು 35-40 ಟ್ಯಾಂಕ್ ಆಗತ್ತೆ. 8 ದಿನಕ್ಕೊಮ್ಮೆ. ಹುಳ ಬೀಳ್ತಿರ್ತಾವ ಕಾಯಿಗೆ, ಹಸಿರು ಹುಳ ಇರ್ಬೇಕಂದ್ರ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು. ನಮ್ಮಲ್ಕ ಈಗ ಒಂದು 20 ಜನ ಅದಾರ ಇಲ್ಲೇ. ಕರ್ಸ್ತೀವಿ. ಒಂದ್ಸಲ ತಂದ್ರ ಎಷ್ಟು ವರ್ಷ ಬರ್ತಾವ? ಈ ಬೊಂಬಾದ್ರ ಒಂದು 6-7 ವರ್ಷ ಬರ್ತಾವ. ಅವನೇ ಮಾಡ್ಕೊಂಡ್ ಹೋಗ್ಬೋದು. ಅವ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಹೋದ್ರ ಇರ್ತಾವ. ಒಂದು 6-7 ವರ್ಷ ತನಕ ಬರ್ತಾವ. ಹಂಗೆಲ್ಲ ಮಾಡ್ಬಾರ್ದು, ಯಾಕಂದ್ರೆ ಮಳೆ ಬಂದು ಕೊಳತು ಎಲ್ಲ ಬೊಂಬ್ ಇದಾಕವ. ಒಂದಲ್ಲಿ ಸೇಫ್ಟಿ ಜಾಗ ತಗಡ್ ಗಿಗಡ ಹಚ್ಚಿ ಇಲ್ಲ ಒಂದು ಬರಕ ಹಾಕಿ ಅವನ್ನ ಕರೆಕ್ಟ್ ಸೇಫ್ಟಿ ಆಗಿ ಮಾಡ್ಬೇಕು. ಗೊಬ್ಬರ ಯಾವ ರೀತಿ ಕೊಡ್ತಾನೆ? ನಾವು ಡ್ರಿಪ್ ಗೊಬ್ಬರನು ಕೊಡ್ತೀವಿ. ಆಮೇಲೆ ಪೊಟ್ಯಾಶು, DAP 10-26 ಈ ತರ ನೆಲದಲ್ಲಿನೂ ಕೇಬ್ರಿ ಹಾಕ್ತಿವಿ. ಆಮೇಲೆ ಡ್ರಿಪ್ ಗೊಬ್ಬರನು ಈಗ ಕಾಯಿ ಸೈಜ್ ಬರಕ ಅದಕ್ಕ ಕೊಡ್ತೀವಿ. ಕುರಿ ಗೊಬ್ಬರನ ನಾವು ಜಾಸ್ತಿ ಯೂಸ್ ಮಾಡೋದಂದ್ರೆ ಕುರಿ ಗೊಬ್ಬರನ. ಸರ್ಕಾರಿ ಗೊಬ್ಬರ ಏನು ಅದೊಂದು ಸುಮ್ನೆ ಹಂಗ ಅದು. ಕುರಿ ಗೊಬ್ಬರನ ಕಾರಣ ಅದು. ಕಾಯಿ ಸೈಜ್ ಚೆನ್ನಾಗದ, ಒಂಥರ ಆಪಲ್ ಬಂದಂಗ ನೋಡ್ತಾ ಇದ್ದೀವಿ. ಅಂದ್ರೆ ಇದಕ್ಕ ಇವಾಗ ಸದ್ಯಕ್ಕೆ ಈಗ ಹುಳ ಆತರ ಏನ್ರಾಗಿ? ಹುಳ ಏನಿಲ್ಲ. ವಾರಕ್ಕೊಮ್ಮೆ ಕಂಟಿನ್ಯೂ ಎಣ್ಣೆ ಹೊಡೆದ್ರಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅಂದ್ರೆ ಬೆಳೆ ಕ್ಲಿಯರ್ ಐತಿ. ಕ್ಲಿಯರ್ ಐತಿ.
ಫಸ್ಟಿಗೆ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ, ವೈರಸ್ ಜಾಸ್ತಿ ಇದಿತ್ತು. ಈಗ ಒಂದ್ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಈ ಸಸಿ ಇಡೋರಿಗೆ ಯಾವ ತಿಂಗಳಿಗೆ ಫ್ರೂಟ್ಸ್ ಮಾಡ್ತೀರಾ? ನಾವು ಇದು 9ನೇ ತಿಂಗಳದಾಗ ಇಟ್ಟಿವಿ. ಆ 9ನೇ ತಿಂಗಳದಾಗ ಅಂದ್ರ ಇನ್ನ ಮಳೆಗಾಲ ಇರ್ತಾವ, ಬರ್ತಾ ಬರ್ತಾ ಸ್ವಲ್ಪ ಚಳಿ ಸ್ಟಾರ್ಟ್ ಆಗ ಇದಿರ್ತ. ಈ ವರ್ಷ ಸ್ವಲ್ಪ ವಾತಾವರಣ ಏರುಪೇರಾಗಿದೆ, ಹಂಗಾಗಿ ಸ್ವಲ್ಪ ವೈರಸ್ ಅಟ್ಯಾಕ್ ಆಯ್ತು. ವರ್ಷ ಏನ್ ನಮ್ಗೇನ್ ಹಂಗ ಆತರ ಏನ್ ಕಾಡ್ಸಿಲ್ಲ ವೈರಸ್ ಬಂದು. ಹಂಗಾಗಿ ಈ ವರ್ಷನ ಸ್ವಲ್ಪ ಇದಾಗಿದೆ. ಬಾಳ ಮಳೆ ಜಾಸ್ತಿ ಆಗಿ ಈ ವರ್ಷ ಕ್ಲೈಮೇಟ್ ಸರಿಗಿಲ್ಲ. ಬೋರ್ವೆಲ್ ಬೋರ್ವೆಲ್ ಇದೆ. ನೀರ್ ಚೆನ್ನಾಗದ ಅದಾವ. ಅಂದ್ರೆ ಎಲ್ಲ ಮೇಂಟೈನ್ ಆಗತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸಣ್ಣ ಬೆಳೆ ಐತೆ ಅಂತ ಅಂದ್ರೆ ಯಾವ ರೀತಿ ಮಾಡ್ತೀವಿ? ಅಂದ್ರೆ ಇಲ್ಲಿ ಈ ತರ ಬಿದ್ದೋಣ, ಇದನ್ನ ಮೇಲೆ ಕೆತ್ತಿ ಕಟ್ಟಕ? ಮೇಲೆ ಕೆತ್ತಿ ಕಟ್ಟಬೇಕು. ಯಾಕಂದ್ರೆ ಇದು ನೆಲಕ್ಕೆ ಬಿದ್ರ ಚೆನ್ನಾಗಿರಲ್ಲ ಅದು. ಈಗ ಎರಡನೇ ಸತಿ ಇದು ಕಟ್ಟೋದು. ಫಸ್ಟ್ನೇ ಸತಿ ಒಮ್ಮೆ ಕಟ್ಟಿವಿ, ಈಗ ಒಳ್ಳೆ ಇನ್ನೊಂದ್ ಸತಿ ಒಳ್ಳೆ ಕಟ್ಟಬೇಕು. ಚಿಗುರು ಬಂದಂಗಲ್ಲ ಮೇಲೆ ಕಟ್ಟಬೇಕು ಅದು. ತೆಳಗ ಬೀಳ್ಬಾರ್ದು ಅದು. ಯಾಕಂದ್ರೆ ಮಾಲ್ ಹರಿವತ್ನಾಗ ಕಾಲಾಗ ತುಳಿದು ಬಿಡ್ತಾರ. ಅಂದ್ರೆ ಸೈಜ್ ಅಲ್ಲೇ ಫಸ್ಟ್ ಅಲ್ಲೇ ಇಲ್ಲ, ನಾವು ಇಲ್ಲೇ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ತರ ಸೈಜ್ ಬೇಕು ಆ ತರ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟೇ ಉದ್ದ ಸಾಕು, ಇಷ್ಟ ಉದ್ದ ಸಾಕಂತಂದ್ರೆ ನಾವು ಇಲ್ಲಿ ಇದು 7ನೇ ತಾರೀಕಿಗೆ ಹೆಚ್ಚಿವಿ. ಇವತ್ತು 12, 5 ದಿನ ಆಗಿದೆ. ಹತ್ಕೊಂಡಾವ. ಹಾಗೆ ಇವ್ರದ್ದು ಒಂದು ಮ್ಯಾಕ್ಸಿಮಮ್ 3-4 ದಿನದಾಗ ಹತ್ಕೊಂಡ್ಬಿಡ್ತಾವ. ಕ್ಲೈಮೇಟ್ ಕೋಲ್ಡ್ ಐತಲ್ಲ ಈಗ, ಹಂಗಾಗಿ ಆಟೋಮೆಟಿಕ್ ಹತ್ಕೊಂಡ್ಬಿಡ್ತಾವ. ಬ್ಯಾಸ್ಗಿ ದಿನಕ್ಕಾದ್ರ ಸ್ವಲ್ಪ ಸುಡೋದು. ಬ್ಯಾಸ್ಗೆಯಲ್ಲಿ ಭಾಳ ಈ ಕಡೆ ನಮ್ಮ ಕಡೆ ಟೆಂಪ್ರೇಚರ್ ಜಾಸ್ತಿ ಇರ್ತಲ್ಲ, ಬಿಸಿಲು. ಹಂಗಾಗಿ ಈ ಕಡೆ ಸ್ವಲ್ಪ ಕಷ್ಟ ಈ ಕಡೆ ಬರಾಕ. ಆ ಕಡೆ ಬೆಳಗಾವ್ ಸೈಡು ಆ ಕಡೆ ಮಾಡ್ತಾರ, ಆ ಕಡೆ ಜಾಸ್ತಿ ಕ್ಲೈಮೇಟ್ ಬಿಸಿಲು ಜಾಸ್ತಿ ಇರ್ತಲ್ಲ. ಇದು 5,000 ಸಸಿ ಕುಂತಿದೆ. ಅದು ಹಂಗಾಗೆ ಪ್ಲಾಂಟೇಶನ್ ಮಾಡಿದ್ದೆ. ಅದು ಹೋಗಕ ಇದು ಚಾಲೂ ಆಗಿರ್ಬೇಕು. ಟೊಮೊಟೊ ಇರ್ಬೇಕು. ಬೇರೆ ಬೆಳೆನೂ ಮಾಡ್ತೀವಿ, ಬದನೆ ಮಾಡ್ತೀವಿ. ಇಲ್ಲೊಂದು 5 ಎಕರೆ ಇದೆ. ನಾವು ಯಾವ ಥರಪ್ಪ ಅಂದ್ರೆ ಈ ಥರ ಇರುತ್ತಲ್ಲ, ಈ ಥರ ಇದು ತಗೊಂಡು ಈ ಥರ ಹಚ್ತೀವಿ. ಈ ಬಟ್ಟಿಲಿ ಅಷ್ಟೇ. ನೀಟಾಗಿ ಬರ್ಬೇಕಂದ್ರೆ ದಾರ ಏನಿಲ್ಲ. ಏನ್ ಮಾಡ್ತೀವಿ, ಅಲ್ಲೊಂದು ಬಡಿಗೆ ಈ ಕಡೆ ಒಂದು ಬಡಿಗೆ, ಎಷ್ಟು ಫೀಟ್ ಬೇಕು ನಮ್ಗೆ ಆ ಬಡಿಗೆ ಅಳತಿನ ಕಟ್ ಮಾಡ್ಕೊಂದು ಆ ಕಡೆ ಒಂದು ಈ ಕಡೆ ಒಂದು 2 ಬಡಿಗೆನ ಹಾಕ್ಯಂದು ಅಳತಿ ತಗೊಂಡು ಇದು ಮಾಡ್ತೀವಿ. ಅಂದ್ರೆ ನಿಮ್ಗೆ ಸ್ಟೇಟ್ ಲೆವೆಲ್ ಸಿಗುತ್ತಾ? ಸ್ಟೇಟ್ ಲೆವೆಲ್ ಸಿಗುತ್ತೆ. ಅಂದ್ರೆ ನಮ್ಗೆ ಸೀದಾ ನಮ್ಗೆ ಮೆಜರ್ಮೆಂಟ್ ಕರೆಕ್ಟ್ ಸಿಗುತ್ತೆ. ಯಾಕಂದ್ರೆ ಇವಾಗ ಸೊಟ್ಟ ಈ ತರ ಆಗ್ಬಾರ್ದು. ಯಾಕಂದ್ರೆ ನಾಳೆ ಗಳೆ ಹೊಡಿಸ್ತಿರ್ತೀವಿ, ಏನೋ ಒಂದು ಸೊಟ್ಟ ಪಟ್ಟ ಒಂದು ಹೆಚ್ಚಾತು ಒಂದು ಕಡಿಮೆ ಆತಪ್ಪ ಅಂದ್ರ ಅಗಿಕಿತಿ ಅಂತ ಹೋಗೋ ಸಾಧ್ಯತೆ ಇರುತ್ತೆ. ಇವಾಗ ಇದು ಅಗಲ ಸೈಜ್ ಅಲ್ಲಿ ಅಷ್ಟ ಐತ್ರಿ? ಹ್ಞೂ ರೀ, ಅಷ್ಟ ಆಯ್ತು. ಅದು ಬೆಡ್ ಹಾಕಿವಲ್ಲ, ಇದು ಬೆಡ್ ಹಾಕಿಲ್ಲ. ಇದು ಅಂದ್ರೆ ಬೆಡ್ ಅಂದ್ರೆ ದಪ್ಪನಾಗಿ ಈ ಸೈಜ್ ಬರ್ತದೆ ಬೆಡ್. ಅದು ಇಷ್ಟಕ್ಕೆ ಬರ್ತದ, ಇದು ಇಷ್ಟಕ್ಕೆ ಬರ್ತದೆ. ಇದು ಅಂದ್ರೆ ಬೆಡ್ ಹಾಕಿ ಬೆಡ್ ಮೇಲೆ ಅಗಿ ಇಟ್ಟಿವಿ. ಇದಕ್ಕೆ ಯಾಕೆ ಹಾಕಿಲ್ಲ? ಇದಕ್ಕೆ ಸ್ವಲ್ಪ ಇರೋದಕ್ಕ ಟ್ರ್ಯಾಕ್ಟರ್ ಬರಂಗಿಲ್ಲ, ಹಂಗಾಗಿ ಒಂದು ಕಾರಣಕ್ಕೆ. ಡಿಸ್ಟೆನ್ಸ್ ಎಷ್ಟು ಐತೆ? ಇದು 4.5 ಫೀಟ ಬರುತ್ತೆ. ಇದು ಒಣದ್ರಲ್ಲೇ ಬರುತ್ತೆ. ಫಸ್ಟ್ ನೀರು ಬಿಡ್ಬೇಕು. ಫಸ್ಟ್ ನೀರು ಬಿಟ್ಕಂತನ ಸಸಿ ಹಚ್ಚೋದು. ನೀರು ಬೀಳ್ತಾ ಇರುತ್ತೆ, ಹಂಗೆ ಹಚ್ತೀವಿ ಸಸಿ. ಒಣದ್ರದಾಗ ಇಟ್ಟ ಒಣದ್ರಲ್ಲಿ ಬೀಜ ಇಡ್ತಾರೆ.
ಅವೇ ಬೀಜಗಳು ನೀರು ಬಿಡ್ತಾರ ಅಂಟಿಕೊಂಡ್ ಬರುತ್ತ. ಈ ಸಸಿ ಅಂದ್ರ ಡೈಲಿ ನೀರ್ ಬಿಟ್ಟ ಹಚ್ಬೇಕಿದು ಯಾವುದೇ ಸಸಿ ಆಗಿರ್ಲಿ. ಇದು ಸ್ವಲ್ಪ ಬಿಸಿಲಿಗೆ ಇದಾಕಿರ್ತಿದ್ದು, ಇದು ಪೈಪ್ ಜಗ್ಗಿ ಮಣ್ಣು ಹಾಕಿದ್ರ ಸರಿದಾಡಲ್ಲ ಪೈಪ್. ಇಲ್ಲಾಂದ್ರೆ ಏನಾಗುತ್ತೆ, ಬಿಸಿಲತ್ನಾಗ ಏನಾಗ್ಬಿಡುತ್ತ ಹಿಂದಕ್ಕೆ ಹೋಗ್ಬಿಡುತ್ತ. ಏನಕ್ಕವ ಗುಂಡಿ ಏರುಪೇರ್ ಆಗ್ಬಿಡ್ತಾವ, ಏರುಪೇರ್ ಹಾಕವ. ಹಂಗಾಗಿ ಸ್ವಲ್ಪ ಮಣ್ಣು ಹಾಕಿದ್ರಪ್ಪ ಅಂದ್ರ ಅಲ್ಲೇ ಕರೆಕ್ಟ್ ಇದು ಇರ್ತದೆ, ಬಂದ್ ಬಿಡ್ತದ. ಈಗ ಇಲ್ಲಿ ಬಂದಿದೆ ನೋಡಿ, ಇಲ್ಲಿಗ ಈ ಸಸಿ ಇಲ್ಲಿದೆ. ನಾವ್ ಹಚ್ಚೋತ್ನಾಗ ಇಲ್ಲಿತ್ತು ಗುಂಡಿ, ಕರೆಕ್ಟ್ ಇಲ್ಲಿಗೆ ಎತ್ತದ ಗುಂಡಿ. ಸ್ವಲ್ಪ ಬಿಸಿಲತ್ನಾಗ ಇದಾಗಿ ಸಸಿ ಬಿಟ್ಟು ಈ ಕಡೆ ಬಂದೈತೆ. ಹಂಗಾಗಿ ಅದಕ್ಕಂದಲೆ ಒಳ್ಳೇದಣ್ಣ. ಇದೇ ರೀತಿ ಮಾಡ್ತಾ ಹೋಗ್ರಿ. ನಮ್ಗಾಗಿ ಒಂದು 10 ನಿಮಿಷ ಟೈಮ್ ಕೊಟ್ಟಕ್ಕೆ ಧನ್ಯವಾದ.